ಧಾರವಾಡ ಮಳೆಯಿಂದಾಗಿ ಬೀದರ್ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತವಾಗಿದೆ. ಎಸ್ ವೀಕ್ಷಕರೇ, ಧಾರಾಕಾರ ಮಳೆಯಾಗಿದೆ. ಆ ಒಂದು ಕಾರಣಕ್ಕಾಗಿ ಬೀದರ್ನಲ್ಲಿ ಭಾರಿ ಜನ ಅಸ್ತವ್ಯಸ್ತವಾಗಿರುವಂತಹ ಘಟನೆ ನಡೆದಿದೆ. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಈಶ್ವರ್ ಸಿಂಗ್ ರಾಠೋಡ್ ಅವರನ್ನು ಒತ್ತಾಯಿಸಿದ್ರು. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಸಾಂಗ್ವಿ, ಇಸ್ಲಾಂಪುರ ಇನ್ನು ಹಲವು ಭಾಗಗಳಲ್ಲಿ ಸೇರಿದಂತೆ ಅನೇಕ ಗ್ರಾಮದ ಜಮೀನುಗಳು ಕೂಡ ಜಲಾವೃತವಾಗಿದೆ. ಈ ಒಂದು ಹೊಲಗಳಿಗೆ ಕೂಡ ಹೋಗುವಂತಹ ರಸ್ತೆಗಳು ಕೂಡ ಹಾಳಾಗಿಬಿರುವಂಥದ್ದು. ರೈತರು ತಮ್ಮ ಜಮೀನುಗಳಿಗೆ ಹೋಗಲಾರದೆ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಪ್ರತಿಯೊಂದು ಕೂಡ ಜಮೀನುಗಳನ್ನು ಸರ್ವೆ ಮಾಡಬೇಕು. ಸರ್ಕಾರ ರೈತರಿಗೆ ಎಕರೆಗೆ ಕನಿಷ್ಠ 50,000 ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದರು. ಗೊತ್ತಿರುವ ಹಾಗೆ ಕಳೆದ ಕೆಲವು ದಿನಗಳಿಂದ ಭಾರೀ ಪ್ರಮಾಣದ ಮಳೆ ಪ್ರವಾಹ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರ ಪ್ರಭಾವ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಅದರ ಪ್ರಭಾವ ತಟ್ಟಿದೆ. ರೈತರು ಕಷ್ಟಪಟ್ಟು ಬೆಳೆಸಿದಂಥ ಬೆಳೆ ಕೈಗೆ ಬಂದರೂ ಕೂಡ ಬಾಯಿಗೆ ಬರಲಿಲ್ಲ ಅನ್ನುವ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಹಾನಿಯನ್ನು ಇವತ್ತು ನಮ್ಮ ರೈತರದಾಗಿದೆ. ಆ ತೆಗಿಲಿಕ್ಕೂ ಕೂಡ ದುಬಾರಿ ಹಣ ಕೊಡುವಂಥ ಪರಿಸ್ಥಿತಿ. ಅವ್ರು ಹೇಳ್ತಾ ಇದ್ರು, ರೈತರು ಮಾಡುವಾಗ ನಾವು ಬಿತ್ತಲಿಕ್ಕೆ ಖರ್ಚು ಮಾಡಿದ್ದೀವಿ, ನಾವು ಸಾಕಷ್ಟು ಕಷ್ಟಪಟ್ಟು ಸಾಲ ಮಾಡಿ ಬಿತ್ತಿದ್ದೇವೆ, ಇವತ್ತು ನಾವು ರಾಶಿ ಮಾಡುವಂಥ ಸನ್ನಿವೇಶದಲ್ಲಿ ಸಂಪೂರ್ಣವಾಗಿ ನಮ್ಮ ಹಾಳಾಗಿದೆ. ಈಗ ಹೊಲ ಸರಿ ಮಾಡಲಿಕ್ಕೂ ನಾವು ದುಬಾರಿ ಹಣವನ್ನು ಕೊಡುವಂಥ ಸನ್ನಿವೇಶ ಆಗಿದೆ ಅನ್ನೋಂಥ ಗೋಳನ್ನು ಇವತ್ತು ರೈತರು ಅಲ್ಲಿ ಹೇಳ್ತಾ ಇದ್ದಾರೆ. ಎಕರೆಗೆ ಕನಿಷ್ಠ 50,000 ಪರಿಹಾರ ಕೊಡಬೇಕು ಅನ್ನೋಂಥ ಬೇಡಿಕೆಯನ್ನು ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇಡ್ತಾ ಇದ್ದೀವಿ. ಇವತ್ತು ನಾವು ಮಾತಾಡಿದ್ದೇವೆ, ನಾವು ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ನಾವು ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮೂರನ್ನು ಸೇರಿಸಿ ನಾವು ಜಾಯಿಂಟ್ ಅದನ್ನು ಯಾವಾಗ ಮುಗಿಸ್ತೀರಿ ನೀವು ಅದನ್ನು ಸ್ಪಷ್ಟಪಡಿಸಬೇಕಿತ್ತು. ಜಿಲ್ಲಾಡಳಿತ ಸ್ಪಷ್ಟಪಡಿಸ್. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣ ಸೇರಿ ತಾಲೂಕಿನಾದ್ಯಂತ ಹೆಚ್ಚುತ್ತಿರುವಂತಹ ಬೀದಿ ನಾಯಿಗಳ ಹಾವಳಿಯಿಂದಾಗಿ ಜನತೆ ಬೆಚ್ಚಿ ಬೀಳದಂತಾಗಿದೆ. ಮಕ್ಕಳನ್ನೇ ಅಷ್ಟೇ ಹೊರಗಡೆ ಬಿಡುವಂತಹ ಪರಿಸ್ಥಿತಿಯೇ ಇಲ್ಲ. ತುಂಬಾ ನಾಯಿಗಳು ಅಟ್ಟಹಾಸವನ್ನ ಮೆರೀತಾ ಇರುವಂತದ್ದು. ಮನೆ ಮುಂದೆ ಆಟವಾಡ್ತಾ ಇದ್ದಂತಹ ಚಿಕ್ಕ ಮಕ್ಕಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇದಕ್ಕೆ ನಿತ್ಯವೂ ಕೂಡ ಒಂದಲ್ಲ ಒಂದು ಕಡೆಯಿಂದ ಅಷ್ಟೂ ರೀತಿಯ ನಾಯಿಗಳು ಕೂಡ ಕಡಿತವನ್ನ ಕಚ್ಚುತ್ತಾ ಇರುವಂತದ್ದು. ಹಾಗೆ ಇದರಿಂದಾಗಿ ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆ ಚಿಕಿತ್ಸೆಗೆ ಒಳಪಡಿಸುವಂತಹ ಘಟನೆಗಳು ಕೂಡ ನಡೀತಾ ಇದೆ. ಇದಕ್ಕಾಗಿ ಸಾಕ್ಷಿ ಎನ್ನುವಂತೆ ಪಟ್ಟಣದ ಮ್ಯಾಗೇರಿ ಓಣಿಯಲ್ಲಿ ಮನೆಯ ಮುಂದೆ ಆಟವಾಡ್ತಾ ಇದ್ದಂತಹ 4 ವರ್ಷದ ಮನೋಜ್ ಸೋಮಪ್ಪ ಬನ್ನಿ ಎನ್ನುವಂತಹ ಪುಟ್ಟ ಬಾಲಕನ ಮೇಲೆ ಹಾರಿ ದಾಳಿಯನ್ನ ಮಾಡಿರುವಂತದ್ದು. ಬಾಲಕನ ತಲೆ ಭಾಗಕ್ಕೆ ನಾಯಿ ಬಾಯನ್ನು ಹಾಕಿರುವಂಥದ್ದು. ಈ ಒಂದು ವಿಚಾರಗಳು ನಡೆದಿದೆ. ಆ ಒಂದು ಕಾರಣಕ್ಕಾಗಿ ಸಾರ್ವಜನಿಕರು ತುಂಬಾ ಭಯದಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಪಾಲಕರು ಮಗುವಿಗೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನಲ್ಲಿ ತಾಲೂಕು ಕೇಂದ್ರಗಳಲ್ಲಿ ನೂತನ ಪೂಜಾ ಸೌಧ ನಿರ್ಮಾಣ ಮಾಡಲಿಕ್ಕೆ ವೀಕ್ಷಕರೇ ಪ್ರಜಾಸೌಧವನ್ನು ನಿರ್ಮಾಣ ಮಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದು. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತವಾಗಿ ಈ ಒಂದು ಸರ್ವೇಪಲ್ಲಿ ರಾಧಾಕೃಷ್ಣ ಅವರು
ಭಾವಚಿತ್ರವನ್ನ ಕೂಡ ಇಟ್ಟುಕೊಂಡು ಪುಷ್ಪಾರ್ಚನೆಯನ್ನ ಸಲ್ಲಿಕೆ ಮಾಡಿದ್ರು. ಸರ್ವಪಲ್ಲಿ ರಾಧಾಕೃಷ್ಣ ಅವರಿಗೆ ನಮನವನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಈ ಕ್ಷಣಕ್ಕೆ ಯಾದಗಿರಿ ಶಾಸಕ ಚೆನ್ನೈರೆಡ್ಡಿ ಅವರು, ಪಾಟೀಲರು, ಮಾಜಿ ಸಚಿವ ಬಾಬುರಾವ್ ಚಿಂಚನಾಸೂರ, ಯಾದಗಿರಿಯ ಡಿಸಿ ಹಾಗೂ ತಹಶೀಲ್ದಾರ್ ಸೇರಿ ಇನ್ನು ಹಲವರು ಈ ಒಂದು ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ. ಇದು ಎ ಟೈಪ್ ಅದ, ಬಿ ಟೈಪ್, ಬಿ ಟೈಪ್, ಬಿ ಟೈಪ್ 2 ಫ್ಲೋರ್, ಎ ಟೈಪ್ 1.5 ಫ್ಲೋರ್. ಅಂದ್ರೆ ಬಹುತೇಕ ರಾಜ್ಯ ಇದು ಎ ಟೈಪ್ ಅದ, ಬಿ ಟೈಪ್, ಬಿ ಟೈಪ್, ಬಿ ಟೈಪ್ 2 ಫ್ಲೋರ್, ಎ ಟೈಪ್ 1.5 ಫ್ಲೋರ್. ಅಂದ್ರೆ ಬಹುತೇಕ ರಾಜ್ಯದ ಸುಮಾರು ವಿಲೇಜಸ್ ಅಂತ ನೋಂದಣಿ ಕಚೇರಿ ಮಂಜೂರಾಗ್ಯದ. ಅಲ್ಲಿಗೆ ಆಫೀಸರ್ ರಿಕ್ರೂಟ್ ಮಾಡಿಲ್ಲ. ನೆಕ್ಸ್ಟ್ ವೀಕ್ ಬಿಲ್ಡಿಂಗ್ ಅದಾದ ಮೇಲೆ ಮತ್ತು ಅದನ್ನು ಕೂಡ ಮಂಜೂರು ಮಾಡಿಸಿ ಶಿಫ್ಟ್ ಮಾಡಿಸ್ತಕ್ಕಂಥ ಕೆಲಸ. ತಾಲೂಕು ಹೆಡ್ ಕ್ವಾರ್ಟರ್ ಮಾತ್ರ ಭಾಳ ದಿನ ಸುಮ್ಮನೆ ಅನೌನ್ಸ್ ಮಾಡಿಬಿಟ್ಟು ಬಿಲ್ಡಿಂಗ್ಗಳು ಆಗಿದ್ದಿಲ್ಲ. ಸಿದ್ದರಾಮಯ್ಯ ಅವರು ಬಂದ ಮೇಲೆ ವಿಶೇಷವಾಗಿ ಬೈರೇಗೌಡರು ಕಾಳಜಿ ವಹಿಸಿ ರಾಜ್ಯದಾಗ ಏನು ಹೊಸ ತಾಲೂಕುಗಳಾಗ್ಯಾವ, ಇಲ್ಲಿ ಕೂಡ ಎಷ್ಟು ವರ್ಷ ಆಯ್ತು ರೀ ಯಾಕೆ ಈಗ ಮಾಡೀವಿ. 1 ವರ್ಷದಾಗ ಬಿಲ್ಡಿಂಗ್ ಮುಗೀತದ. 1 ವರ್ಷದಾಗ ಬಿಲ್ಡಿಂಗ್ ಮುಗಿದ ತಕ್ಷಣ 5-6 ತಿಂಗಳ ಏನೇನು ಅನುಕೂಲ ಎಲ್ಲ ಶಿಫ್ಟ್ ಮಾಡ್ತೀವಿ, ಅಲ್ಲಿ ತನಕ ಮಂಜೂರು ಮಾಡಿಸ್ತೀವಿ ಯಾವ ಇದ್ದು ಅಂದ್ರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.